Enchanted Forest. It is a costly one. Color decide agthe illa idare style special ಕ್ರಾಂತಿ ಅವರು ಎಲ್ಲರೂ ಊಟ ಮಾಡ್ತಾರೆ ಖುಷಿ ಆಗ್ತಾ ಇದೆ ಆ್ಯಂಡ್ ವೆಡ್ಡಿಂಗ್ ಅಂದರೆ ಫಸ್ಟ್ ಆಫ್ ಆಲ್ ನನಗೆ ತುಂಬ ಖುಷಿ ಆಗ್ತಾ ಇರೋದು ಕೃಷ್ಣ ಅವ್ರ ಪ್ಲ್ಯಾನಿಂಗ್ ಪ್ರಕಾರ ಒಂದು ಪೂಲಲ್ಲಿ ವೆಡ್ಡಿಂಗ್ ಪ್ಲ್ಯಾನ್ ಮಾಡಿದ್ದು ಅದು ಒಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆ್ಯಂಡ್ ಇನ್ವೈಟ್ ಮಾಡಿರೋರು ಎಲ್ಲರೂ ಬಂದು ನಮ್ಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅದನ್ನು ನಂದು ಕೃಷ್ಣ ಅವ್ರದ್ದು ಮದುವೆ ಅಂತೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಯಾವಾಗ ಅಂತ ಸೊ ಫೈನಲಿ ಅಂತ ನನಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ನೀವೆಲ್ಲರೂ ಬಂದಿದ್ದೀರಾ ಮುಂಚೆನೇ ಬಂದಿದ್ರಿ ಸೊ ಅದು ತುಂಬ ಖುಷಿ ಆಯಿತು ಥ್ಯಾಂಕಿಂಗ್ ಆಲ್ ದ ಮೀಡಿಯಾ ಆ್ಯಂಡ್ ಬಂದಿರೋಂಥ ಆಡಿಯನ್ಸ್ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅಂದರೆ ವೆಡ್ಡಿಂಗ್ ಪ್ಲ್ಯಾನ್ ಮಾಡಿದಾಗ್ಲೇ ಲಾಕಿರುವಂಥ ವೆಡ್ಡಿಂಗ್ ಪ್ಲ್ಯಾನರ್ ಮತ್ತು ನಾವು ಕೂತ್ಕೊಂಡು ಡಿಸೈಡ್ ಮಾಡಿದಾಗ ಕಲರ್ಸ್ ತುಂಬ ಇಂಪಾರ್ಟೆಂಟಾಗಿ ಡಿಸ್ಕಸ್ ಮಾಡಿದ್ವಿ ಸೊ ಮೆಹಂದಿ ಮತ್ತು ಧಾರೆಗೆ ಕಲರ್ ಕೋಡ್ ಅಂತ ಇತ್ತು ಎಲ್ಲ ಪೇಸ್ಟಲ್ಸ್ ಅಂತ ಸೊ ಅದ್ರ ಪ್ರಕಾರ ನಾವು ಔಟ್ಫಿಟ್ಸ್ ಮತ್ತು ಧಾರೆ ಮಂಟಪದ ಕಲರ್ಸ್ ಎಲ್ಲ ಕೋಆರ್ಡಿನೇಟ್ ಮಾಡಿದ್ವಿ ಮುಂಚೆನೆ ಕೃಷ್ಣ ಅವರು ನಿಮ್ಮದೇ ಐಡಿಯಾ ಅಂತ ಹೇಳಿದ್ರು ಪೂಲಲ್ಲಿ ಅರೇಂಜ್ ಮಾಡಬೇಕು ಅನ್ನುವಂಥದ್ದು ಹೆಂಗೆ ಐಡಿಯಾ ಹೆಂಗೆ ಅಂದರೆ ಏನೋ ಸಿನಿಮಾದಲ್ಲ ಏನಾದರೂ ಒಂದು ಹೊಸತನ ಕೊಡಬೇಕು ಅನ್ನೋದಿದ್ದೇ ಇರುತ್ತೆ ಸೊ ಹಾಗಾಗಿ ಒಂದು ವಿಶೇಷವಾಗಿ ಏನಾದ್ರು ಮಾಡಬೇಕು ಮಿಲನಾಗೆ ಇದರಲ್ಲಿ ಅಂತಂದಾಗ ಅವರು ಸ್ವಿಮ್ಮರ್ ಆಗಿರೋದ್ರಿಂದ ಪೂಲ್ ಮಧ್ಯೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ ನಮಗೂ ಖುಷಿ ಆಯಿತು ಯಾವುದಾದ್ರೂ ಹೇಳ್ಕೊಂಡಿದ್ರೆ ನನಗೆ ಈ ಥರ ಮದುವೆ ಆಗಬೇಕು ಈ ಥರದ್ದೆಲ್ಲ ಇರಬೇಕು ಎಲಿಮೆಂಟ್ಸ್ ಅಂತ ಅಂದರೆ ತುಂಬ ಹೇಳ್ಕೊಳ್ತಾ ಇರ್ತಾರೆ ಬಟ್ ಪೂಲ್ದೇನು ಹೇಳಿರಲಿಲ್ಲ ಅದು ಕ್ರಿಯೇಟ್ ಆಗಿದ್ದು ಮಿಕ್ಕಿದ್ದೆಲ್ಲ ತುಂಬ ಹೇಳಿರ್ತಾರೆ ಅವ್ರಿಗೆ ತುಂಬ ಆಸೆಗಳಿದು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ತುಂಬ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ ನಾನು ಟೈಮ್ ಬಂದಾಗ ಮಾಡೋಣ ಬಿಡು ಅಂತ ಹೇಳ್ತಾ ಇರ್ತೀನಿ ಸೊ ಈಗ ಟೈಮ್ ಬಂದಿದೆ ಮಾಡಿದ್ವಿ ಅಷ್ಟೇ ಓಕೆ ಪೂಲಲ್ಲಿ ಈ ಥರ ಮಂಟಪ ಹಾಕಿ ಮದುವೆ ಆಗ್ತಿರೋದು ಫಸ್ಟ್ ಟೈಮ್ ಐ ಥಿಂಕ್ ನಂಗೆ ಗೊತ್ತಿರಂಗೆ ಸ್ಟಾರ್ಗಳಿರ್ಬೋದು ಆ ಥರದ್ದು ಪ್ಲ್ಯಾನ್ ಬಂದಾಗ ಹೆಂಗೆ ಎಕ್ಸಿಕ್ಯೂಟ್ ಆಯಿತು ಎಷ್ಟು ದಿನ ತೊಗೊಂತು ಅದಕ್ಕೆಲ್ಲ ಹೆಂಗೆ ಅಂದರೆ ಎಕ್ಸಿಕ್ಯೂಟ್ ಪ್ಲ್ಯಾನರ್ ಹತ್ರ ಮಾತಾಡಿದಾಗ ನಮ್ಗೆ ಈ ಥರ ಬೇಕು ಅಂತ ಅಂದಾಗ ಅದನ್ನು ನಾವು ರ್ಯಾಂಪ್ ಎಲ್ಲ ಹಾಕಿ ವೇಟ್ ಇದು ಅಥವಾ ಎಷ್ಟು ಹಿಡಿಯುತ್ತೆ ಅದನ್ನೆಲ್ಲ ಚೆಕ್ ಮಾಡಬೇಕಲ್ಲ ಸೊ ಎಲ್ಲ ಲಾಜಿಸ್ಟಿಕ್ಸ್ ಎಲ್ಲ ನೋಡಿ ದೆನ್ ವಿ ಪ್ಲ್ಯಾನ್ ಐ ಥಿಂಕ್ 5-6 ದಿನ ಮುಂಚೆನೇ ಸ್ಟಾರ್ಟ್ ಆಗೋಯಿತು ರ್ಯಾಂಪ್ ಹಾಕೋದಕ್ಕೆ ಸೊ ಒಂದು 5-6 ದಿನ ತೊಗೊಂಡಿದ್ದಾರೆ ಅದನ್ನು ಬರೀ ರ್ಯಾಂಪ್ ಓಕೆ ಪ್ರೇಮಿಗಳ ದಿನಾಚರಣೆ ದಿನನೇ ಇವತ್ತು ದಂಪತಿಗಳೆಲ್ಲ ಅದ್ರ ಬಗ್ಗೆ ಖುಷಿ ಆಗುತ್ತೆ ಅಂದರೆ ಪ್ರತಿ ವ್ಯಾಲೆಂಟೈನಲ್ಲೂ ಅನಿಸ್ತಾ ಇರೋದು ಏನಾದ್ರು ಇರಬೇಕಲ್ಲ ಅಂತ ಸೊ 2021ಕ್ಕೆ ನಮ್ಮದು ಒಂದು ಮದುವೆ ನನಗೆ ಒಂದು ಲೈಫ್ ಲಾಂಗ್ ಒಂದು ನೆನಪಿರುತ್ತೆ ಲೈಫ್ ಲಾಂಗ್ ಮರಿಯಲ್ಲ ಆಮೇಲೆ ಲವ್ ಮಕ್ಕಳು ಒದ್ದಂಗೆ ಒದಿಸ್ಕೊಳ್ಳಲ್ಲ ಅಂತ ಮಾಡಿ ಇವತ್ತು ಸಾಂಗ್ ಕೂಡ ರಿಲೀಸ್ ಆಗಿದೆ ಮದುವೆ ಸಾಂಗು ಪ್ರೇಮಿಗಳ ದಿನಾಚರಣೆ ಸಾಂಗ್ ಆ್ಯಕ್ಚುಲಿ ನಮಗೆ ರಿಲೀಸ್ ಆಗಿದೆ ಅಷ್ಟೇ ಗೊತ್ತಿರೋದು ಬಟ್ ಏನಾಗ್ತಿದೆ ಅಂತ ಗೊತ್ತಿಲ್ಲ ಇಲ್ಲಿ ಬಿಸಿ ಇದ್ವಿ ಅದೊಂದು ಭಾಳ ಹೃದಯದಿಂದ ಮಾಡೋದಂತ ಇನ್ನೊಂದು ಸಿನಿಮಾ ಅದು ಲವ್ ಮಕ್ಕಳು ಸೊ ಆ ಸಾಂಗ್ ರಿಲೀಸ್ ಆಗಿದೆ ಸೊ ಜನಕ್ಕೆ ಏನು ಅನಿಸಿದೆ ಅದಿನ್ನೂ ನನಗೆ ಗೊತ್ತಿಲ್ಲ ಸೊ ಹೋಪ್ಫುಲ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಶಾಸ್ತ್ರಗಳೆಲ್ಲ ಇವ್ರ ಮನೆ ಪ್ರಕಾರದಲ್ಲಿ ಮಾಡಿದ್ದೀವಿ ಸೊ ಗಂಗೆ ಥರದ್ದು ಕಾಶಿ ಆಮೇಲೆ ಗೌರಿ ಪೂಜೆ ಸೊ ಈ ಡೇಟ್ ಬಗ್ಗೆ ಏನಾದರೂ ವಿಶೇಷತೆ ಇತ್ತಾ ಅಥವಾ ನೀವೇ ಒಂದು ಇತಿಹಾಸ ಅಥವಾ ಒಂದು ದಾಖಲೆ ನಿಮ್ಮ ಲೈಫಲ್ಲಿ ಮಾಡಬೇಕು ಅಂತ ಮಾಡಿದ್ದ ಹೇಗೆ ಇಲ್ಲ February 14th ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಮೇ ಅಥವಾ ಜೂನಲ್ಲಿ ಮದುವೆ ಆಗಬೇಕು ಅಂತ ಯಾವಾಗ ನಾವು ಶಾಸ್ತ್ರಿಗಳ ಹತ್ರ ಡೇಟ್ ಚೆಕ್ ಮಾಡಿದಾಗ ಫಸ್ಟ್ ಡೇಟ್ ಕೊಟ್ಟಿದ್ದೆ February 14th ನಾನು ಓಕೆ ಮಾಡ್ಬೋಣ ಅಂತಂದೆ ಒಳ್ಳೆ ಡೇಟ್ ಯಾಕೆ ಬಿಡೋದು ಅಂತ ಸೊ ಅದಾದಮೇಲೆ ಗೊತ್ತಾಯಿತು ರವಿಚಂದ್ರನ್ ಸರ್ದುವೆ February 14th ಅಂತ ಸೊ ನಾವು ದೊಡ್ಡ ಅಭಿಮಾನಿ ಸೊ ಅವ್ರ ಮದುವೆ ದಿನನೇ ಆಗ್ತದೆ ಇನ್ನೂ ಖುಷಿ ಇರುತ್ತೆ ಈ ಲವ್ ಮಾಕ್ಟೇಲ್ 2 ಬಳಿಕ ಮತ್ತೆ ಇಬ್ರು ಪತಿಪತಿಯಾಗಿ ಒಂದೇ ಸಿನಿಮಾದಲ್ಲಿ ನೋಡ್ಬೋದಾ ಅಂತ ಖಂಡಿತ ಎಲ್ಲ ಅಂದರೆ ಬಿಡಲ್ಲ ಮಿಲನ್ ಅವರು ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತೀವಿ ಏನು ಸ್ಕ್ರಿಪ್ಟ್ ಇದೆ ಅಂತ ಕೇಳ್ತಾನೆ ಇರ್ತಾರೆ ಸೊ ಖಂಡಿತವಾಗ್ಲೂ ಇನ್ನೊಂದು ವಿಶೇಷವಾದ ಒಂದು ಸಿನಿಮಾ ಮಾಡೇ ಮಾಡ್ತೀವಿ ಆಫರ್ಸ್ಗಳು ಬರ್ತಿದೆ ಯಾಕಂದ್ರೆ ಆ ಪೇರ್ ಅಲ್ಲಿ ನೋಡಿ ಇಲ್ಲ ಸಾಕಷ್ಟು ಬರ್ತಿದೆ ಬಟ್ ನಾವು ಕಾನ್ಷಿಯಸ್ ಆಗಿ ಮಾಡ್ತಾ ಇಲ್ಲ ಅಂದರೆ ಮಾಡಿದ್ರೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಾಡೋಣ ಅದಕ್ಕೋಸ್ಕರ ಸ್ವಲ್ಪ ನೆಕ್ಸ್ಟ್ ನನ್ನ ಡೈರೆಕ್ಷನಲ್ಲೇ ನೆಕ್ಸ್ಟ್ ಒಂದು ಪ್ಲ್ಯಾನ್ ಮಾಡೋಣ ಅಂತ ಇದೆ ಆಫ್ಟರ್ ಲವ್ ಮಾಕ್ಟೇಲ್ ಇನ್ನೊಂದು ಮಾಡ್ತೀವಿ ಓಕೆ ಯೂಶಲಿ ಒಂದು ಮಾತಿರುತ್ತೆ ಹೆಣ್ಮಕ್ಳು ಮದುವೆ ಆದಮೇಲೆ ಸಂಸಾರದಲ್ಲಿ ಜಾಸ್ತಿ ಬ್ಯುಸಿಯಾಗಿ ಹೋಗ್ತಾರೆ ಸಿನಿಮಾದಲ್ಲಿ ಕಡಿಮೆ ಆಗ್ತಾರೆ ಅಂತ ಮಿಲನ ಅವರು ಹೆಂಗೆ ಈಗ ನಾನು ಮದುವೆ ಆಗಿದ್ದೀನಿ ಸೊ ನಾನು ಶೂಟಿಂಗ್ ಹೋಗ್ತೀನಿ ಅಂದರೆ ಅವರು ಶೂಟಿಂಗ್ ಹೋಗ್ತಾರೆ ಆ ಥರ ಸಿನಿಮಾ ನೋಡಿ ಅಂತ ಅನ್ಕೊಂಡಿರ್ತಾರಲ್ವಾ ಅಷ್ಟೇ ಲವ್ಲಿ ಆಗಿ ಬದುಕಬೇಕು ಅಂತ ಮತ್ತೆ ನೀವಿಬ್ರು ಒಂದಾಗಿದ್ರೆ ಇಂಥ ಹುಡುಗಿನೇ ಸಿಗ್ಬೇಕು ಇಂಥ ಹುಡುಗರೇ ಸಿಗ್ಬೇಕು ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ಯಾಕಂದ್ರೆ ಅಂತ ಹುಡುಗ ಅಂತ ಹುಡುಗಿ ಜೊತೆ ಆಗ್ಬೇಕು ಓಕೆ ಯೂಶಲಿ ನೋಡಿದಾಗ
ಓಕೆ ನಿಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲರೂ ಅನ್ಕೊಂಡಿದ್ರು ನಿಧಿಮಾ ಥರದ ಹುಡುಗಿ ಸಿಕ್ಕರೆ ಸಾಕಪ್ಪ ಅಂತ ಸಾಕಷ್ಟು ಜನ ಅದಕ್ಕೆ ಅವರು ಕಮೆಂಟು ಅವ್ರು ಯಾಕೆ ಇರ್ತಾರೆ ಆದಿ ಥರ ಹುಡುಗ ಸಿಕ್ಕರೆ ನಿಧಿಮಾ ಥರ ಹುಡುಗಿ ಸಿಗ್ತಾರೆ ಅಂತ. ಸೊ ಅದು ಆ್ಯಕ್ಚುಲಿ ಮ್ಯೂಚುವಲ್ ಅದು. ಅಂದರೆ ಆದಿ ನಿಧಿ ಅದೇನು ಕ್ಯಾರೆಕ್ಟರ್ಗಳಿದೆಯಲ್ಲ ಮ್ಯೂಚುವಲ್. ನಾವು ಅವ್ರಿಗೆ ಆ ಥರ ಬೇಕು ಅಂದರೆ ನಾವು ಆದಿ ಥರ ಆಗಬೇಕು, ಆದಿ ಥರ ಬೇಕು ಅಂದ್ರೆ ಅವ್ರು ನಿಧಿಮಾ ಥರ ಆಗಬೇಕು. ಓಕೆ ಇಬ್ರಿಗೂ ತುಂಬ ದೊಡ್ಡ ಫ್ಯಾನ್ ಬಳಗ ಇದೆ. ನಿಮಗೆ ಕಿರುತೆರೆಯಿಂದ ಇರ್ಬೋದು, ನಿಮಗೂ ಇಷ್ಟ ಇರ್ಬೋದು. ಎಲ್ಲ ಅಭಿಮಾನಿಗಳಿಗೂ ಒಂದು ಹಾರ್ಟ್ ಬ್ರೇಕ್ ಆಗಿರೋದು. ನಿಮಗೆ ಫೀಮೇಲ್ ಫ್ಯಾನ್ಸ್ಗೆ ಮೇಲ್ ಫ್ಯಾನ್ಸ್ಗೆ ಇಲ್ಲ ಆ್ಯಕ್ಚುಲಿ ಯಾರಿಗೂ ಹಾರ್ಟ್ ಬ್ರೇಕ್ ಆಗಿಲ್ಲ, ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಮದುವೆ ಆಗ್ತಿರೋದು. ಹಂಗಾಗಿ ಆಮೇಲೆ ಇನ್ನೊಂದೇನೆಂದರೆ ನಾನು ಮಾಡೋ ಸಿನಿಮಾಗಳೆಲ್ಲ ಡೈರೆಕ್ಷನ್ ಮಾಡೋ ಸಿನಿಮಾ ನನಗೆ ಈ ಕಪಲ್ಗಳು ಹೆಂಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸಿನಿಮಾದಲ್ಲೂ ಯಾವ ಥರ ಬದುಕಬೇಕು ಅದೊಂದು ವಿಷಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ರೀತಿ ಲವ್ ಮಾಕ್ಟೇಲ್ 2 ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಹೆಂಗೆ ಬದುಕಬೇಕು ಅನ್ನೋದು ಥಾಟ್ಸ್ ಬರೋದು ತಲೆಗೆ ಅಂದರೆ ಇವರಿಂದ. ಸೊ ಅದಿರುತ್ತಲ್ಲ, ಈಗ ಏನು ಮಾಡ್ತಾ ಇರ್ತೀವಿ ಲೈಫಲ್ಲಿ ಅದಕ್ಕೆ ಅದನ್ನು ಹೇಳಬೇಕು ಅಂತ ಆಸೆ ಆಗುತ್ತೆ ಆ ಥರ. ಸೊ ಲೈಫಲ್ಲಿ ಖುಷಿಯಾಗಿದ್ರೆ ಅಲ್ಲೂ ಖುಷಿ ಇರೋದು. ನಿಮ್ಮ ಡೈರೆಕ್ಷನ್ ಸಿನಿಮಾಗಳಿಗೆ ನಿಮ್ಮ ಮಡದಿಯವರೇ ಪ್ರೊಡ್ಯೂಸರ್ ಆಗಿರ್ತಾರಾ ಇಲ್ಲ ಬೇರೆ ಬ್ಯಾನರ್ ಏನು ಮಾಡ್ತೀರಾ? ಅಲ್ಲ, ಅವ್ರು ಡೈರೆಕ್ಷನ್ ಮಾಡಿದ್ರೆ ಮಾತ್ರ ನಾನು ಪ್ರೊಡ್ಯೂಸರ್ ಆಗೋದು ಅಂತ. ಅವ್ರು ಬೇರೆಯವ್ರಿಗೆ ಪ್ರೊಡ್ಯೂಸ್ ಮಾಡಲ್ವಾ? ಇಲ್ಲ ಇಲ್ಲ, ಓನ್ ಬ್ಯಾನರ್ ಮಾತ್ರ ದುಡ್ಡು ಉಳಿಸ್ಬೋದು ಅಂತ. ಥ್ಯಾಂಕ್ ಯು. ಊಟ ಮಾಡ್ಕೊಂಡು